ಹಾಯ್ ಫ್ರೆಂಡ್ಸ್, ಬ್ರಹ್ಮಗಂಟು ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ದೀಪಾ ಮತ್ತು ಚಿರು ಇಬ್ಬರು ಒಂದಾಗ್ತಾ ಇದ್ದಾರೆ. ಅದಕ್ಕೆ ನರಸಿಂಹ ಏನಾದರೂ ಅಡ್ಡ ಬರ್ತಾರಾ ನೋಡೋಣ. ಮೊದಲಿಗೆ ದೀಪಾ ಚಿರುಗೆ ಅಂತ ಟಿಫನ್ ಬಾಕ್ಸ್ ತೊಗೊಂಬರ್ತಾ ಇರ್ತಾರೆ. ತಿಂಡಿ ಮಾಡಿಕೊಂಡು ಹಸ್ಬೆಂಡೇ ಏನು ತಿಂದಿಲ್ಲ, ಹಸ್ಬೆಂಡ್ಗೋಸ್ಕರ ಏನಾದರೂ ಕೊಡಬೇಕಲ್ವಾ ಅಂತ ಅಂದ್ಬಿಟ್ಟು ತೊಗೊಂಡು ಬರಬೇಕಾದ್ರೆ ನರಸಿಂಹ ಸಿಗ್ತಾರೆ. ಎಲ್ಲಿಗೆ ಪುಟ್ಟಿ ಅಂತ ಕೇಳ್ತಾರೆ. ಆವಾಗ ಅಣ್ಣ ಇಲ್ಲೇ ಹೊರಗಡೆ ಹೋಗಿ ಬರ್ತೀನಿ ಅಣ್ಣ, ಎಲ್ಲಿಗೆ ಏನು ಅಂತ ಕೇಳಿದಾಗ ಆಗ ನರಸಿಂಹಗೆ ಡೌಟ್ ಬರುತ್ತೆ, ಏನಿದು ಕೈಯಲ್ಲಿ ಬಾಕ್ಸು ಅಂತ ಕೇಳ್ತಾರೆ. ಆವಾಗ ಅಣ್ಣ ಇದು ಇದಾ ಗಣಿಗೆ ಅಣ್ಣ ಗಣಿಗ ಅವನಿಗೇನು ಅವನಿಲ್ಲೇ ಬಂದು ತಿಂದೋಗ್ತಾನೆ. ಇಲ್ಲ ಅಣ್ಣ ನಾನೇ ಎತ್ಕೊಂಡು ಹೋಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅವನಿಗೆ ಎಕ್ಸಾಮ್ ಐತೆ ಅದಕ್ಕೆ ಅಂತ ಹೇಳ್ತಾನೆ. ಇಲ್ಲ ಪುಟ್ಟಿ ಯಾಕೋ ಡೌಟ್ ಬರ್ತೈತೆ ಅಂತಾನೆ. ಅಯ್ಯೋ ಅಣ್ಣ ಹಂಗೇನಿಲ್ಲ ಸುಮ್ಮನೆ ಅಣ್ಣ ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಜಯರಾಮ್ ಅವ್ರು ಬರ್ತಾರೆ. ಜಯರಾಮ ಬರ್ತಾರೆ. ಜಯರಾಮ ಬಂದುಬಿಟ್ಟು ಹೋಗ್ಲಿ ಬಿಡು ನರಸಿಂಹ, ನಾನೇ ಹೇಳಿದ್ದೀನಿ ತಾಲೂಕು ಆಫೀಸಲ್ಲಿ ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಂಡು ಬರ್ತಾಳೆ ಬಿಡು ಅಂತ ಹೇಳಿದ್ದೀನಿ ಅಂತ. ಹೌದಾ ಬಿಡಪ್ಪ ನಾನೇ ಹೋಗ್ತೀನಿ, ಅದಕ್ಕೆ ದೀಪ ಯಾಕೆ ಹೋಗಬೇಕು ಅಂತ. ಇಲ್ಲ ನಾನು ಹೋಗ್ತೀನಿ ಅಂತಂದ್ಬಿಟ್ಟು ದೀಪ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ದೀಪ ಬಾಕ್ಸ್ ಎತ್ಕೊಂಡು ಒಂದು ಮಾವಿನ ತೋಪಿಗೆ ಬರ್ತಾರೆ. ಚಿರುನ ಹುಡ್ಕೊಂಡು ಚಿರುನು ದೀಪನ ಫಾಲೋ ಮಾಡಿಕೊಂಡು ಅಲ್ಲೊಂದು ಜಾಗದಲ್ಲಿ ಮುಚ್ಚಿಕೊಂಡಿರ್ತಾರೆ. ದೀಪ ನೋಡ್ತಾ ಇರ್ತಾಳೆ ಸುತ್ತಮುತ್ತ ಎಲ್ಲಾನ ಕಾಣಿಸ್ತಾರ ಅಂತ. ಆಗ ಎಲ್ಲೂ ಕಾಣಿಸಿರಲ್ಲ. ಚಿರು ಮುಚ್ಚಿಕೊಂಡಿರ್ತಾರೆ ಒಂದು ಮರದ ಹತ್ರ. ಅಲ್ಲಿಗೆ ಗಣಿ ಬರ್ತಾರೆ. ಗಣಿ ಬಂದ್ಬಿಟ್ಟು ಏನು ಬಾವ ಇಲ್ಲಿದ್ದೀರಾ ಅಂತಾರೆ. ಏನಿಲ್ಲಪ್ಪ ನೀನು ಸಿಕ್ಕದಲ್ಲ ಅಷ್ಟೇ ಸಾಕು, ನೀನು ಸಿಕ್ಕಿರೋದು ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಖುಷಿನಾ ಯಾಕೆ ಅಂದರೆ ಅದಂಗೆ ನಿನಗೆ ಗೊತ್ತಿಲ್ಲ ಅಂತ ಚಿರು ಹೇಳ್ತಾರೆ. ಏನು ಸಮಾಚಾರ ಬಾವ ಅಂತ ಕೇಳ್ತಾರೆ. ಅಯ್ಯೋ ಏನೂ ಇಲ್ಲ ಸುಮ್ಮನೆ ಪುಟ್ಟ, ಈಗ ನಿಮ್ಮ ಅಕ್ಕ ತಾಲೂಕು ಆಫೀಸಿಗೆ ಹೋಗ್ತೀನಿ ಅಂತ ಹೇಳ್ತಾರೆ, ಅದೆಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಅದಾ ಅಲ್ಲಿ ಬರುತ್ತೆ ಬಾವ, ಎಲ್ಲಿ ಬರುತ್ತೆ ಅದೇ ಹೇಳು, ಅದು ಎಲ್ಲಿ ಬರುತ್ತೆ ಏನು ಅಂತ. ಹೇಳ್ತೀನಿ ಇರು ಬಾವ ಅಂತ ಹೇಳ್ತಾನೆ. ಅದರಲ್ಲೂ ನಿಮ್ಮ ಅಕ್ಕ ಹೆಂಗೋ ಹೋಗ್ತಾಳೆ ತಾಲೂಕು ಆಫೀಸಿಗೆ ಅಂತ ಚಿರು ಗಣಿನ ಕೇಳ್ತಾನೆ. ಆಗ ಗಣಿ ಹೇಳ್ತಾನೆ, ಅಲ್ಲಿ ಆಟೋ ಸೋಮು ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ಹೋಗಿ ಕೇಳಿಕೊಂಡು ಅವ್ರ ಜೊತೆ ಹೋಗ್ತಾರೆ, ಅವರು ಕರ್ಕೊಂಡು ಹೋಗ್ತಾರೆ ಅಂತ. ಓ ಹೌದಾ ಹಂಗೆ, ಓಕೆ ಓಕೆ, ತುಂಬ ಥ್ಯಾಂಕ್ಸ್ ಕಣ, ಒಳ್ಳೆ ವಿಷಯನೇ ಹೇಳಿದ್ಯಾ ಅಂತ ಅಂದ್ಬಿಟ್ಟು ಗಣಿ ಕೇಳ್ತಾನೆ. ಏನು ಬಾವಾ ಅಕ್ಕನೇನಾದರೂ ಫಾಲೋ ಮಾಡೋ ಏನಾದರೂ ಇದೆಯಾ ಅಂತ ಕೇಳ್ತಾನೆ. ಅದೆಲ್ಲ ನಿನಗೆ ಯಾಕೋ, ಬಿಡು ನಾನು ನೋಡ್ಕೊತೀನಿ ಅಂತ ಹೇಳ್ತಾನೆ. ಅವಾಗ ಗಣಿ ಅಕ್ಕ ಅಕ್ಕ ಅಂತಾಗ ಅಯ್ಯೋ ಸುಮ್ಮನಿರೋ, ನಿಮ್ಮ ಅಕ್ಕ ಕೇಳಿಸ್ಕೊಂಬಿಟ್ಟು ನಿಮ್ಮ ಅಕ್ಕನಿಗೆ ಏನಾದರೂ ಗೊತ್ತಾಗ್ಬಿಟ್ರೆ ಆಮೇಲೆ ಅಷ್ಟೇ ನಿಮ್ಮ ಅಕ್ಕ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗೋಗ್ಬಿಡ್ತೈತೆ, ನೀನು ಸುಮ್ಮನೆ ಬಾಯಿ ಮುಚ್ಕೊಂಡಿರಪ್ಪ ಅಂತ ಹೇಳ್ತಾನೆ. ಆಗ ಗಣಿ ನಗ್ತಾ ಇರ್ತಾನೆ. ಸರಿ ಅಂತಂದ್ಬಿಟ್ಟು ನಾನು ಹೋಗ್ತೀನಿ ಇವಾಗ ಅಂತಂದ್ಬಿಟ್ಟು ನರಸಿಂಹ ಫಾಲೋ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿ ನರಸಿಂಹ ಫಾಲೋ ಮಾಡಿಕೊಂಡು ಆಟೋದವ್ರಿಗೆ ಹೇಳಿರ್ತಾನೆ. ಅಲ್ಲಿ ಆಟೋದವ್ರು ಬರ್ತಾರೆ. ದೀಪನ ಕರ್ಕೊಂಡು ಹೋಗೋ ದಾರಿನಲ್ಲಿ ಏನೋ ಗಾಡಿ ರಿಪೇರಿ ಆಗೋಯ್ತು ಆಟೋ ಅಂತಂದ್ಬಿಟ್ಟು ಒಂದು ಸೈಡ್ಗೆ ಹಾಕಿರ್ತಾರೆ. ಅಂದ್ಬಿಟ್ಟು ದೀಪ ಕೇಳ್ತಾಳೆ, ಯಾಕಣ್ಣ ಏನಾಯಿತು ಅಂತ ಕೇಳಿದ್ರೆ, ಏನೋ ಇರಮ್ಮ ಏನಾಗೋಯ್ತು ನೋಡ್ತೀನಿ ಅಂತಂದ್ಬಿಟ್ಟು ಆಟೋನ ಸೈಡ್ಗೆ ಹಾಕಿ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಚಿರು ಗಾಡಿನ ಎತ್ಕೊಂಡು ಬರ್ತಾ ಇರ್ತಾನೆ. ಆಗ ಆಟೋ ಡ್ರೈವರು ಚಿರು ಗಾಡಿನ ಅಡ್ಡ ಹಾಕ್ಬಿಟ್ಟು, ಸರ್ ಇವರು ಸ್ವಲ್ಪ ಎಲ್ಲೋ ಅರ್ಜೆಂಟಾಗಿ ಹೋಗಬೇಕು, ಇವ್ರನ್ನ ಕರ್ಕೊಂಡೋಗಿ ಬಿಟ್ಬಿಡ್ತೀರಾ, ಡ್ರಾಪ್ ಮಾಡ್ತೀರಾ ಅವ್ರಿಗೆ ಅಂತ. ಓ ಅದಕ್ಕೇನು ಸರ್, ಖಂಡಿತ ನಾನು ಡ್ರಾಪ್ ಮಾಡ್ತೀನಿ ಅಂತ ಕೇಳ್ತಾರೆ. ಆಗ ದೀಪ ಎತ್ಕೊಂಡು ಇಲ್ಲ ಪರವಾಗಿಲ್ಲ ನಾನು ಬೇರೆ ಆಟೋ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಪರವಾಗಿಲ್ಲ ಬನ್ನಿ ಮೇಡಮ್, ನಾವು ಸೇಫಾಗಿ ಕರ್ಕೊಂಡು ಹೋಗ್ತೀರಿ ಅಂತ ಚಿರು ಹೇಳ್ತಾರೆ. ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಗ ಆಟೋ ಡ್ರೈವರು ಪರವಾಗಿಲ್ಲ ಹೋಗಮ್ಮ ದೀಪ, ಇವರು ನೋಡೋಕ್ಕೆ ತುಂಬ ಒಳ್ಳೆಯ ಥರನೇ ಕಾಣಿಸ್ತಾರೆ, ಆ ಥರ ಎಲ್ಲ ಏನೂ ಆಗಲ್ಲ ಹೋಗಮ್ಮ ಅಂತ ಹೇಳ್ತಾರೆ. ಆಗ ಇಲ್ಲ ಪರವಾಗಿಲ್ಲ ಅಣ್ಣ ಅಂತ ಹೇಳ್ತಾರೆ. ಹೋಗಮ್ಮ ದೀಪ, ನೀನು ಅರ್ಜೆಂಟಲ್ಲಿದೆಯಾ, ನಿನಗೂ ಟೈಮ್ ಆಗುತ್ತಲ್ಲ ಹೋಗು, ತುಂಬ ಒಳ್ಳೆಯರು ಅಂತಂದರೆ ಆಯಿತು ಅಂದ್ಬಿಟ್ಟು ಗಾಡಿ ಹತ್ರಕ್ಕೆ ಹೋಗ್ತಾರೆ. ಚಿರುಗೆ ಖುಷಿ ಆಗುತ್ತೆ. ಆಗ ಆಟೋ ಡ್ರೈವರ್ ಹೇಳ್ತಾರೆ, ಸರ್ ಇವರು ಪೊಲೀಸ್ ಮಗಳು, ಜಯರಾಮನ್ ಅವ್ರ ಮಗಳು, ಹುಷಾರು ಸರ್, ಹುಷಾರಾಗಿ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಬಿಡಿ ಸರ್ ನಾವು ನೋಡ್ಕೊತೀವಿ, ನಾವು ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಖುಷಿಯಾಗಿ ಗಾಡಿ ಓಡಿಸ್ತಾ ಹೋಗ್ತಾ ಇರ್ತಾರೆ. ಹಿಂಗೆ ಗಾಡಿ ಓಡಿಸ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ಆವಾಗ ಇವ್ರಿಗೆ ಚಿರುಗೆ ತುಂಬ ಖುಷಿಯಾಗುತ್ತೆ, ದೀಪಗೂ ಖುಷಿ ಆಗ್ತಾ ಇರುತ್ತೆ. ಆದರೆ ಅವರು ದೀಪ ತೋರಿಸ್ಕೊಳೋದಿಲ್ಲ. ಆಮೇಲೆ ಒಂದು ಜಾಗದಲ್ಲಿ
ಇವ್ರು ತುಂಬ ಫಾಸ್ಟಾಗಿ ಓಡಿಸ್ತಾ ಇರೋದು ನೋಡಿಬಿಟ್ಟು ದೀಪ ಕೇಳ್ತಾರೆ, ಏನಿದು ಇಷ್ಟು ಫಾಸ್ಟಾಗಿ ಓಡಿಸ್ತೀರಾ, ನನಗೆ ಭಯ ಆಗುತ್ತೆ, ಸ್ವಲ್ಪ ನೋಡ್ಕೊಂಡು ಗಾಡಿ ಓಡಿಸಿ ಅಂತ ಹೇಳ್ತಾರೆ. ನೋಡ್ಕೊಂಡು ಅಂತಂದರೆ ಸ್ವಲ್ಪ ನಿಧಾನಗೆ ಗಾಡಿ ಓಡಿಸಿ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿ ಅಂತಂದ್ಬಿಟ್ಟು ತುಂಬ ನಿಧಾನಾಗಿ ಸ್ಲೋಗಿ ಓಡಿಸ್ತಾ ಇರ್ತಾರೆ ಚಿರು. ಅದಕ್ಕೆ ಅವ್ರು ಹೇಳ್ತಾರೆ, ಅಯ್ಯೋ ಏನಿದು ಇಷ್ಟು ನಿಧಾನಗನ ಗಾಡಿ ಓಡಿಸೋದು, ನೀವೇ ಅಲ್ವೇನ್ರಿ ಹೇಳಿದ್ದು ತುಂಬ ನಿಧಾನವಾಗಿ ಗಾಡಿ ಓಡಿಸ್ಬೇಕು ಅಂತಾನು. ಹಾಂ ಮತ್ತು ಹಂಪ್ಸ್ ಬಂದಾಗೆಲ್ಲ ಅದು ಜೋರ ಓಡಿಸಿದ್ರೆ ನನಗೆ ಭಯ ಆಗಲ್ವಾ ಅಂತ ಹೇಳ್ತಾರೆ. ಹಾಂ ಸರಿ ಸರಿ, ಹಾಗಾದರೆ ನೀವು ನನ್ನ ಗಟ್ಟಿಗೆ ಇಟ್ಕೊಂಡು ಕುತ್ಕೊಳ್ಳಿ, ಯಾಕೆ ಭಯ ಆಗುತ್ತೆ, ಯಾಕೆ ಬಿದ್ದೋಗ್ತೀರಾ ಅಂತ ಹೇಳ್ತಾರೆ. ಆಯಿತು ಅಂತಂದ್ಬಿಟ್ಟು ಆವಾಗ ದೀಪ ಚಿರುನ ಹಿಡ್ಕೊಂಡು ಕುತ್ಕೊತಾರೆ. ಆಗ ಚಿರುಗೆ ಖುಷಿಯಾಗುತ್ತೆ, ದೀಪಗೂ ಖುಷಿಯಾಗುತ್ತೆ, ಅದನ್ನ ಅವರು ತೋರಿಸ್ಕೊಳಲ್ಲ. ಆಮೇಲೆ ಸರಿ ಅಂತಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಅಲ್ಲಿ ಹೋಗ್ತಾ ದಾರಿನಲ್ಲಿ ಎಳ್ನೀರು ಕಾಣಿಸುತ್ತೆ. ಎಳ್ನೀರು ಹತ್ರ ನಿಂತ್ಕೊಂಡ್ಬಿಟ್ಟು ಗಾಡಿ ತೊಗೊಂಡೋಗಿ ಅಲ್ಲಿ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಇಲ್ಲ್ಯಾಕೆ ನಿಲ್ಲಿಸ್ತೀರಿ ಅಂತ ದೀಪ ಕೇಳಿದಾಗ, ನನಗೆ ಯಾಕೋ ಎಳ್ನೀರು ಕುಡಿಬೇಕು ಅಂತ ಅನಿಸುತ್ತೆ ಸರಿ ಹೋಗಿ ಕುಡಿದ್ಬಿಟ್ಟು ಬನ್ನಿರಿ ಅಂತ ಹೇಳ್ತಾರೆ. ನೀವು ಬನ್ನಿರಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ನಾನು ಬರಲ್ಲ, ನನಗೆ ಬೇಕಾಗಿಲ್ಲ ಎಳ್ನೀರು, ನಾನು ಕುಡಿಯೋಲ್ಲ ಅಂತ ಹೇಳ್ತಾರೆ. ನೀವು ಬಂದು ಕುಡಿದ್ರೆ ನಾನು ಕುಡಿಯೋದು ಅಂತ ಹೇಳ್ತಾರೆ. ಸರಿ ಆಯಿತು ನಡೀರಿ ಅಂತ ಚಿರುನು ಮತ್ತು ದೀಪ ಅಲ್ಲಿಗೆ ಬರ್ತಾರೆ. ಅವರಿಬ್ಬರು ಅಲ್ಲಿಗೆ ಬಂದಮೇಲೆ ಎಳ್ನೀರು ಹೇಳ್ತಾರೆ. ಎಳ್ನೀರು ಹೊಡೆದು ಕೊಡ್ತಾರೆ. ಆಮೇಲೆ ದೀಪ ನನಗೆ ಬೇಡ, ನೀವೇ ಬೇಕಾದರೆ ಕುಡೀರಿ. ಈಗೇನು ನೀವು ಕುಡಿತೀರೋ ಇಲ್ವೋ ಅಂತಾರೆ. ಇಲ್ಲ ನನಗೆ ಬೇಡ ಅಂತ ಹೇಳ್ತಾರೆ. ಆಗ ಎಳ್ನೀರು ಹೊಡೆಯೋರು ಅವರು ಸಹ ಹೇಳ್ತಾರೆ, ಕುಡಿಯಮ್ಮ ಪರವಾಗಿಲ್ಲ, ಗಂಡ ಅಷ್ಟು ಪ್ರೀತಿಯಿಂದ ಕೊಡಬೇಕಾದ್ರೆ ಬೇಡ ಅನ್ಬಾರ್ದು, ಕುಡಿ ಅಂತ ಹೇಳ್ತಾರೆ. ಆವಾಗ ಸರಿ ಅಂತಂದ್ಬಿಟ್ಟು ತಗೊಂಡು ಕುಡಿಯೋಕೆ ಹೋಗ್ತಾರೆ. ಆವಾಗ ಇನ್ನೂ ಒಂದು ಹೊಡಿಬೇಡಿ ಅಂತ ಹೇಳ್ತಾರೆ. ಅಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಪೈಪ್ ತೊಗೊಂಡು ದೀಪ ಎಳ್ನೀರಿಗೆನೆ ಹಾಕ್ಬಿಟ್ಟು ಅವ್ರು ಕುಡಿಯೋಕೆ ಹೋಗ್ತಾರೆ. ಇದ್ಯಾಕೆ ನೀವು ಹೊಡ್ಕೊಂಡು ಕುಡಿಬೋದಲ್ವ ಬೇರೆ ಅಂತ ಹೇಳ್ತಾರೆ. ಅದು ಹೆಂಗೆ ಆಗುತ್ತೆ, ಕುಡೀರಿ ದೀಪ ಅಂತಂದ್ಬಿಟ್ಟು ಕುಡಿತಾ ಇರಬೇಕಾದ್ರೆ ಆಗ ಚಿರುಗನ್ಸುತ್ತೆ, ಇದೇ ಒಳ್ಳೆ ಟೈಮು ನಾನು ನನ್ನ ಪ್ರೀತಿನ ಹೇಳ್ಕೊಳೋದು ಅಂತಂದ್ಬಿಟ್ಟು ಚಿರು ಆವಾಗ ತನ್ನ ಪ್ರೀತಿನ ಹೇಳ್ಕೊಳಕ್ಕೆ ಹೋಗ್ತಾನೆ. ಆದರೆ ದೀಪ ಅಲ್ಲಿ ಸ್ವಲ್ಪ ಹೊತ್ತು ಕೇಳಿಸ್ಕೊಂಡು ಇನ್ನು ಸ್ವಲ್ಪ ಹೊತ್ತಿಗೆ ಗಾಡಿ ಹತ್ರಕ್ಕೆ ಹೋಗ್ಬಿಡ್ತಾರೆ. ಇವರು ಚಿರು ಅವ್ರು ಮಾತಾಡ್ತಾನೆ ಇರ್ತಾರೆ. ದೀಪ ಅಲ್ಲಿ ಹೋಗಿರೋದು ನೋಡಿರಲ್ಲ. ಆಮೇಲೆ ಹಿಂದೆ ತಿರುಗಿ ನೋಡಿದ್ರೆ ದೀಪ ಅಲ್ಲಿರೋದಿಲ್ಲ, ಗಾಡಿ ಹತ್ರಕ್ಕೆ ಹೋಗಿರ್ತಾರೆ. ಆವಾಗ ಅಯ್ಯೋ ಏನೋ ಕೇಳಿಸ್ಕೊಂಡೇ ಇಲ್ವಾ ಅಂತ ಎಳ್ನೀರವ್ರನ್ನ ಕೇಳ್ತಾರೆ, ನನ್ನ ಹೆಂಡತಿ ಎಲ್ಲಿ ಹೋದ್ರು ಅಂತ. ಅಲ್ಲೋದ್ರು. ಅವ್ರು ಯಾವಾಗ ಹೋದ್ರು, ಅದೇ ನೀವು ಏನೋ ಲವ್ ಗಿವ್ ಅಂತಿದ್ರಲ್ಲ ಆವಾಗಲೇ ಹೋದರು ಅಂತ ಹೇಳ್ತಾರೆ. ಆಗ ಚಿರೂರು ಅಯ್ಯೋ ಸರಿ ಅಂತ ಅಂದ್ಬಿಟ್ಟು ಗಾಡಿ ಹತ್ರಕ್ಕೆ ಹೋಗ್ಬಿಟ್ಟು, ರೀ ಏನು ಕೇಳಿಸ್ಕೊಂಡಿಲ್ವಾ ನೀವು ಅಂತ ಹೇಳ್ತಾರೆ. ಇಲ್ಲ ನಾನೇನು ಕೇಳಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗಿದೆ. ಇನ್ನು ನೋಡೋಣ ಫ್ರೆಂಡ್ಸ್, ಮುಂದೆ ದೀಪ ಮತ್ತು ಚಿರು ಇಬ್ಬರು ಒಂದಾಗ್ತಾರ. ಇವರಿಬ್ಬರು ಒಂದಾಗಿರೋದನ್ನ ನೋಡಿಬಿಟ್ಟು ಸೌಂದರ್ಯ ಅವರ ನಿಜವಾದ ಬಣ್ಣ ಎಲ್ರಿಗೂ ಗೊತ್ತಾಗುತ್ತಾ. ರಾಜಶೇಖರ್ ಅವರು ಏನಾದರೂ ಇನ್ನೂ ತೋರಿಸಿಲ್ಲ. ಆ ರಾಜಶೇಖರ್ ಮುಖಾಂತರ ನನಗನ್ಸುತ್ತೆ ರಾಜಶೇಖರ್ ಏನಾದರೂ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಚಿರುಗೆ ಮತ್ತು ದೀಪಗೆ ನಿಜ ಹೇಳ್ತಾರಾ, ಮನೆಯವರಿಗೆಲ್ಲ ಸೌಂದರ್ಯ ಏನು ಅಂತ ತಿಳಿಸ್ತಾರೆ ಏನೋ ಅಂತ ಅಂದ್ಕೊಂಡಿದ್ದೀನಿ. ಕಾದು ನೋಡಬೇಕು. ಆದರೆ ಸೌಂದರ್ಯ ಬಣ್ಣ ಕಳಚಿ ಮುಖ ಕಳಚೋ ಟೈಮು ಬಂದಿದೆ ಫ್ರೆಂಡ್ಸ್. ಇನ್ನು ಮುಂದೆ ಬೇರೆ ಥರನೇ ಚೆನ್ನಾಗಿರುತ್ತೆ ಸ್ಟೋರಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್.